ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎವ್ರಿವನ್. ಏನಪ್ಪ ಇವತ್ತು ವಿಶೇಷ ಅಂದ್ರೆ, ಇವತ್ತು ಆ್ಯಕ್ಚುಲಿ ಮಾರ್ನಿಂಗ್ ನಾಳೆ ಬಂದ್ಬಿಟ್ಟವ್ರಿ 7 ಗಂಟೆಗೆ. ನಿನ್ನೆ ಲೇಟಾಗಿ ಬಂದ್ವಿ, ಅದಕ್ಕೆ ವಾಕಿಂಗ್ ಹೋಗೋಕೆ ಆಗಲಿಲ್ಲ ಆ್ಯಕ್ಚುಲಿ. ಮತ್ತು ನಾಳೆಯಿಂದ ಕಂಟಿನ್ಯೂ ಮಾಡ್ಬೇಕಂತಂದು ಆ್ಯಕ್ಚುಲಿ ಒಂದು ದಿನ ತಪ್ಪಿಸ್ಬಾರ್ದು ಅಂತ ಅಂದ್ಕೊಂಡಿದ್ವಿ. ಫೈನ್, ಅನಿವಾರ್ಯತೆ ಇದ್ದಾಗ ಎಲ್ಲನೂ ಹೆಂಗೆ ಬರ್ತಂಗೆ ಹೋಗ್ಬೇಕು. ನಿನ್ನೆ 12:30 ಸಮಥಿಂಗ್ ಬಂದ್ವಿ ನಾವು ಹುಬ್ಳಿಯಿಂದ, ಅದಕ್ಕೆ ಲೇಟ್ ಆಯ್ತು ಅಂತಂದು ಇವತ್ತು ಹೋಗಲಿಲ್ಲ. ನಳ ಬಂದಾವು, ನೀರು ತುಂಬಾಕತ್ತೀವಿ. ಆ್ಯಕ್ಚುಲಿ ನಳ ಬಂದರೆ ನವಲ್ಗುಂದವ್ರಿಗೆ ಒಂದು ದೊಡ್ಡ ಹಬ್ಬನ ಅಂತ ಅನ್ಕೋಬೋದು. ಯಾಕಂದ್ರೆ 8 days once 9 days once ಬರ್ತೈತಿ ನವಲ್ಗುಂದಾಗ ನಳ. ನೀರು ಕುಡಿ ನೀರೆಲ್ಲ ಅದ್ರಾಗ ತುಂಬಿಸಿಟ್ಕೋಬೇಕು. ಇಲ್ಲಪ್ಪ ಅಂದರೆ ಅಕ್ವಾಗಾರ್ಡ್ ಹಿಂಗೆ ಹಾಕಿಸ್ಕೋಬೋದು. ಸದ್ಯಕ್ಕೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತೊಗೋಬೇಕಂತ 5 ಫಿಲ್ಟ್ರ್. ಇದು ಆ್ಯಕ್ಚುಲಿ ಫಿಲ್ಟ್ರ್ ಹಾಕಿ ಬರ್ತೈತಿ ನೀರು. ಚಲೋ ಐತಿ, ಟೇಸ್ಟ್ ಐತಿ. ಇದನ್ನ ಕುಡಿಯಾಕತ್ತೀವಿ. ಈಗ ತೋರಿಸ್ತೀನಿ ಬರ್ರಿ, ನನ್ನ ಹಸ್ಬೆಂಡ್ ನೀರು ತುಂಬಾಕತ್ತಾರ. ಹಾಯ್. ಸರಿ ಇಲ್ಲ ಬೇಟ. ಇಲ್ಲೇ ನಮ್ಮ ಸಿಂಕ್ ಟ್ಯಾಪ್ ವಾಟ್ರ್, ಈ ಕಡೆ ಟ್ಯಾಪ್ ವಾಟ್ರ್ ಮೇಲಿಂದ, ಈ ಸೈಡ್ ಇರೋದು ಏನು ನಳ ಬರ್ತೈತಲ್ಲ ಅದರದ್ದು ನೀರು. ಒಂದು ಅರ್ಬಿನೂ ಹಾಕಿವಿ ವಿತ್ ಸೋಸೋದು ಏನಿಲ್ಲ ಅದನ್ನು ಹಾಕ್ಕೊಂಡು ನೀರು ತುಂಬಿಸ್ಕೊತೀವಿ. ಸಿಂಕ್ ಎಲ್ಲ ನೀಟಾಗಿ ತೊಳೆದಿದ್ದು ನೋಡ್ರಿ ಈಗ ಜಸ್ಟ್. ಒಂದು 3 ಕೊಡ ಮತ್ತು ಒಂದು ಕ್ಯಾನ ಮತ್ತು ಒಂದು ಟಾಕೆ ಇಷ್ಟೇ ತುಂಬಿಸಿ ಇಟ್ಕೊತೀವಿ. ಅಂದ್ರೆ ಅಡುಗೆಗೂ ಬರ್ತೈತಿ, ಜಸ್ಟ್ ಕುಡಿಯಾಕೂ ಬರ್ತೈತಿ ಅಂತಂದು. ನಾನು ಬೇರೆಯವ್ರು ಇಬ್ಬರು, ಅಮ್ಮ ಹೋಗ್ಬೇಕು, 3 ಜನ ಇದ್ದಿದ್ದಕ್ಕೆ ಜಾಸ್ತಿ ನೀರು ಖರ್ಚಾಗೋದಿಲ್ಲ. ಆದರೂ 2-3 ಕೊಡ ಅಂತೂ ಬೇಕಲ್ಲ, ಎಕ್ಸ್ಟ್ರಾ ತುಂಬಿಸ್ಕೊಂಡು. ಇಬ್ಬರು ಇವಾಗ ಬ್ರಷ್ ಮಾಡಕತ್ತೀವಿ ನೋಡ್ರಿ. ಆ್ಯಕ್ಚುಲಿ ನೀರು ತುಂಬಿನ ಬ್ರಷ್ ಮಾಡತ್ತೀವಿ, ಯಾಕಂದ್ರೆ ನೀರು ಲಗು ಹೋಗ್ಬಿಡ್ತಾವ ಅಂತಂದು. 6:30ಗೆ ಬಂದಿರ್ತೈತೆ ನಳ, 7 ಗಂಟೆ 7:30 ಅಂದ್ರೆ ಹೋಗ್ಬಿಡ್ತೈತಿ. ಈಗ ಟೈಮ್ ಮತ್ತು 7:30 ಆಯ್ತು. ನೀರು ತುಂಬಿಸಿ ಬ್ರಷ್ ಮಾಡಕತ್ತೀವಿ. ಬ್ರಷ್ ಮಾಡಿಕೊಂಡು ಟೆರೆಸ್ ಮೇಲೆ ಬಂದೀವಿ ನೋಡ್ರಿ. ಆ್ಯಕ್ಚುಲಿ ವ್ಯೂ ನೋಡ್ಕೊಂಬಿಡ್ರಿ, ಅಷ್ಟು ಮಸ್ತ್ ಐತಿ ಇಲ್ಲಿಂದನ. ಫುಲ್ ಗ್ರೀನ್ ಕಾಣಕತ್ತೈತಿ. ಇಲ್ಲೇ ಒಂದು 10-15 ನಿಮಿಷ ವಾಕ್ ಮಾಡಿದ್ರೆ ಆತು ಅಂದ್ಕೊಂಡೀವಿ. ನೋಡೋಣ ಎಷ್ಟಾಗುತ್ತೆ ಅಷ್ಟು ವಾಕ್ ಮಾಡ್ತೀವಿ. ನನ್ನ ಹಸ್ಬೆಂಡ್ ನ್ಯೂಸ್ ಪೇಪರ್ ಓದಾಕತ್ತಾರೆ ನೋಡ್ರಿ. ನಾನು ಜೀರಾ ವಾಟರ್ ಮಾಡ್ಕೊಂಬಂದೆ. ವಾಕಿಂಗ್ ಅಂತೂ ಮಸ್ತ್ ಆಯ್ತು. 2000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ. ಇವಾಗ ಒಂಚೂರು ಜೀರಾ ವಾಟರ್ ಕುಡಿದು ನೆಕ್ಸ್ಟ್ ನನ್ನ ರೂಟೀನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನಾಷ್ಟ ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಬೇಕಂತ ಅಂದ್ಕೊಂಡೀನಿ, ಜಾಸ್ತಿ ಏನಿಲ್ಲ ಸ್ಪೆಷಲ್. ಮತ್ತು ನಾಳೆ ನೋಡಿದ್ರಾತ, ಇವತ್ತು ಆಲ್ರೆಡಿ ಲೇಟ್ ಆಗಿಬಿಟ್ಟೈತಿ. ಅದಕ್ಕೆ ಉಪ್ಪಿಟ್ಟು ಮಾಡಿಕೊಂಡು ನೋಡ್ತೀನಿ, ವೆಜಿಟೇಬಲ್ ಹಾಕಿ ಮಾಡ್ತೀನಿ ಅಂತ ಕೇಳ್ತೀನಿ. ಹಂಗೆ ಮಾಡಂದ್ರೆ ಹಂಗೆ ಮಾಡ್ತೀನಿ, ಇಲ್ಲ ಸಿಂಪಲ್ಲಾಗಿ ಮಾಡಂದ್ರೆ ಸಿಂಪಲ್ಲಾಗಿ ಮಾಡ್ತೀನಿ. ಟೈಮ್ 9 ಗಂಟೆ ಆಗಿತ್ತು ನೋಡ್ರಿ. ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಕತ್ತೀನಿ. ನಾನು ಏನು ಮಾಡತ್ತೀನಪ್ಪ ಅಂದ್ರೆ, ನಾರ್ಮಲಾಗಿ ಉಪ್ಪಿಟ್ಟು ಮಾಡಕತ್ತೀನಿ. ರೆಸಿಪಿ ಅಂತೂ ಶಾರ್ಟ್ ವಿಡಿಯೋದಾಗ ಹಾಕಿರ್ತೀನಿ, ಚೆಕ್ಔಟ್ ಮಾಡಿರಿ. ಇವಾಗ ಏನೇನು ಹೆಚ್ಕೊಂಡಿನಿ ತೋರಿಸ್ತೀನಿ ನಿಮ್ಗೆ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ಬೀನ್ಸ್ ಸಣ್ಣಗೆ ಹೆಚ್ಕೊಂಡಿನಿ. ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿನಿ. ಬಾಯಾಗ ಬಂದ್ರೆ ಚಲೋ ಅನ್ಸಂಗಿಲ್ಲ ಅಂತಂದು ಸ್ವಲ್ಪ ತುರಿದು ಇಟ್ಕೊಂಡಿನಿ. ಆ್ಯಕ್ಚುಲಿ ಸಣ್ಣ ರವಾ ಉಪ್ಪಿಟ್ಟು ಮಾಡಕತ್ತೀನಿ. ನಾನೇನು ಮಾಡ್ತೀನಪ್ಪ ಅಂದ್ರೆ, ಉಪ್ಪಿಟ್ಟು ಮಾಡ್ಬೇಕಂದ್ರೆ ಮುಂಚೆಕ್ಕೆ ನಾವು ಖಾಲಿ ಇದ್ದಾಗ ರವೆ ಎಲ್ಲ ಹುರ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಸಣ್ಣ ರವೆ, ಇಲ್ಲಿ ದೊಡ್ಡ ರವೆ ಇಟ್ಕೊಂಡಿನಿ, 2 ಹುರಿದು ಇಟ್ಕೊಂಡಿನಿ. ಎಮರ್ಜೆನ್ಸಿ ಪಟಕ್ಕನೆ ಏನ್ರ ನಾಷ್ಟ ಮಾಡ್ಬೇಕಂದ್ರೆ ಉಪ್ಪಿಟ್ಟು ಮಾಡೋಕೆ ಈಸಿ ಆಗುತ್ತೆ ಅಂತಂದು ಹುರಿದು ಇಟ್ಕೊಂಡ್ಬಿಟ್ಟಿನಿ. ಇವಾಗ ಉಪ್ಪಿಟ್ಟು ಮಾಡ್ತೀವಿ, ನಾಷ್ಟ ಮಾಡ್ತೀವಿ. ಉಪ್ಪಿಟ್ಟಂತೂ ರೆಡಿ ಆಯ್ತು ನೋಡ್ರಿ. ಈಗ ನಾಷ್ಟ ಮಾಡ್ತೀವಿ. ಈಗ ಯಾರು ಬಂದ್ರೆ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ನೋಡ್ರಿ, ಅಮ್ಮ ಕುಟ್ಟಿ ಬಂದ್ಲ. ಏನದು? ಓಡಿ ಬಾ. ನೋಡಲಂಕಿನ ತೋರಸ್, ಏನ್ ತಂದಿಮ್ಮ? ಆಚೆ ಏನದ? ಏನ್ ತಗೊಂಬಂದಿ? ಯವ್ವಾ, ನನಗ್ಲೇ ನನಗ ಪಾಪು. ನನಗ
ಉಪ್ಪಿಟ್ಟು ರೆಡಿ ಮಾಡಿ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗೈತಿ, ಸಾಫ್ಟಾಗಿ. ಹೆಂಗಾಗೈತಿ ರೀ? ಚಲೋ ಆಗೈತೆ. ವೆಜಿಟೇಬಲ್ ಎಲ್ಲ ಹಾಕಿ ಮಾಡಿ ನೋಡಿ. ಆ್ಯಕ್ಚುಲಿ ಊರಿಂದ ಹಾಲು ಬಂದಿದ್ವಿ ನೋಡ್ರಿ, 2 days ಒನ್ಸ್ ತರಿಸ್ತೀವಿ ನಾವು 2 ಲೀಟರ್. ಇವತ್ತು ಬಂದಾವು. ಕಾಸಿಟ್ರೆ ಮತ್ತೆ ಸಾಯಂಕಾಲ ತನಕ ಏನೂ ಆಗೋದಿಲ್ಲ. ಸರಿ ತಿನ್ಪ ಅಂದ್ರೆ ಬಂದ ಕೂಡಲೇ ಡೈರೆಕ್ಟ್ ಹಾಲು ಕಾಸಂಗಿಲ್ಲ, ಒಂದು ಸ್ವಲ್ಪ ಸೋಸ್ಕೊಂಡ್ಬಿಡ್ತೀನಿ. ಫುಲ್ ಗಟ್ಟಿ ಇರ್ತಾವೆ ಇವು ಪ್ಯೂರ್ ಹಾಲು, ಅದಕ್ಕೆ ಜಾಸ್ತಿ ಗಟ್ಟಿ ನೀರು ಹಾಲು ಕುಡಿಬಾರ್ದು, ಯೂಸ್ ಮಾಡಬಾರ್ದು. ಒಂದು ಗ್ಲಾಸ್ ನೀರು ಹಾಕೊಂತೀನಿ ನಾನು. ಇವಾಗ ಕಾಸಕ್ಕಿಡ್ತೀನಿ. ಹಿಂದಿನ ಬ್ಲಾಗ್ಸ್ನಾಗ ಹೇಳ್ದಂಗೆ ಮುಂಚೆಗೆ ಹೇಳಿ ನಾನು, ಒಂದು 40ರಿಂದ 50 ಆಕಳ ನಾವು ನಮ್ದ ಓನ್ ಡೈರಿ ಐತಿ, ಅಲ್ಲಿಂದನೇ ಬರ್ತಾವ ನಮ್ಗೆ ಹಾಲು. ಹಿಂದ್ಕೊಮ್ಮೆ ತೋರ್ಸೀನಿ ಅನ್ಸುತ್ತೆ, ನಾನು ಮೇ ಬಿ ತೋರ್ಸೀನಿ. ನಮ್ದು ಡೈರಿ ಐತಿ, ಅಲ್ಲಿಂದ ಹಾಲು ಬರ್ತಾವು. ಆಮೇಲೆ ಇವಾಗ ಸಣ್ಣ ಸಿಮ್ ಒಳಗಿಟ್ಟು ಒಂಚೂರು ಕಾಸ್ಕೊಂಡ್ಬಿಡ್ತೀನಿ, ಅಂದ್ರೆ ಕೆನಿ ಮಸ್ತ್ ಬರ್ತೈತಿ. ಆಮೇಲೆ ಕಾಸಿ ಅಟ್ಲೀಸ್ಟ್ ಒಂದು 60 ತಾಸರ ಮ್ಯಾಗ ಏನು ಮುಚ್ಚಾಕ್ ಹೋಗ್ಬಿಟ್ರಿ ಪ್ಲೇಟ್, ಅಂದ್ರೆ ಕೆನಿ ಅಂತೂ ಮಸ್ತ್ ಕಟ್ತದ. ತೋರಿಸ್ತೀನಿ ಕೆನಿ ಇವತ್ತು ಎಷ್ಟು ಆಗೈತಿ ಅಂತ. ಫಸ್ಟ್ ಡೇ ತೋರಿಸಿದ್ದೆ ನಾನು. ಇಷ್ಟಾಗಿತ್ತು ನೋಡ್ರಿ. ಆಕ್ಚುಲಿ ನಿನ್ನೆ ಹಾಲು ತರಿಸ್ಕೊಂಡಿದ್ದಿಲ್ಲ, ಮೊನ್ನೆ ತರಿಸ್ಕೊಂಡಿದ್ನಿ, ಇವತ್ತು ಮತ್ತೆ ತರಿಸ್ಕೊಂಡಿದ್ವಿ. ಇಷ್ಟಾಗೈತಿ. ಇವತ್ತು ಫುಲ್ ಆಗ್ಬೋದು, ನಾಳೆ ಬೆನ್ನಿ ಮಾಡೋದು ತೋರಿಸ್ತೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾ ಫಸ್ಟ್ ಟೈಮ್ ಬೆನ್ನಿ ಮಾಡಕತ್ತಿದ್ದೆ, ನೋಡೋಣ ಹೆಂಗ್ ಬರ್ತೈತಿ ಅಂತ ಒಂದು ಕ್ಯೂರಿಯಾಸಿಟಿ ಇರ್ತೈತಿ. ಅಲ್ಲಿ ಊರಾಗಾದ್ರೆ ಅಜ್ಜಿ ಕಡ್ಗೋಲ್ ಇರುತ್ತಲ್ಲ, ಅದ್ರಲ್ಲೇನ ಕಡ್ದು ಬೆನ್ನಿ ಮಾಡ್ತಾರ. ಇಲ್ಲೇ ನಾನು ಸ್ವಲ್ಪ ಇದೆಲ್ಲ ಸ್ಟೋರ್ ಮಾಡಿ ಮಿಕ್ಸಿಗೆ ಹಾಕೊಂತೀನಿ. ಕಡಿಯೋದೆಲ್ಲ ನನಗೆ ಗೊತ್ತಾಗಂಗಿಲ್ಲ. ಇದು ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಮಜ್ಜಿಗೆ ಇದು ಜಾರ್ ಐತಿ, ಅದ್ರಾಗ ಹಾಕೊಂತೀನಿ. ಒಂದು 10 ನಿಮಿಷ ಹಾಲು ಕಾಯ್ಲಿ ಮತ್ತೆ ನೆಕ್ಸ್ಟ್ ರೂಟೀನ್ ಹೇಳ್ತೀನಿ. ಹಾಲು ಕಾಸಿದೆ ನೋಡ್ರಿ, ಒಂದು 10 ನಿಮಿಷ ಹಿಂಗೆ ಬಿಡ್ತೀನಿ ನಾನು. ಇವಾಗ ಒಂಚೂರು ಅರ್ಬಿ ಮಡ್ಚು ಅದಾವು, ಒಗದು ಹಾಕಿದ್ದು ಮೊನ್ನೆ. ಆ್ಯಕ್ಚುಲಿ ನಿನ್ನಂತೂ ಮನೆಯಾಗಿರಲಿಲ್ಲ, ಅದಕ್ಕೆ ಒಂದೊಂದಿಷ್ಟು ಮಡಚಿಟ್ಬಿಡ್ತೀನಿ. ಏನು ಮಾಡತ್ತೀನಿ? ಅರ್ಬಿ ಅವಾಗಿಂದ ಒಗದು ಹಾಕಿ ಅವಾಗ ಒಣಗಿಸಿಂದ ಮಡಿಚಿಟ್ಬಿಡ್ತೀನಿ ನಾನು. ಸುಮ್ಮ ಜಾಸ್ತಿ ಹರಿದು ಬಿಡ್ತೈತಿ ಮನಿ ಎಲ್ಲ ಅಂತಂದು ಸ್ಟ್ಯಾಂಡ್ನಾಗ ಇರ್ತಾವ. ಒಂದಿನ ಬಿಟ್ಟರು ಸ್ಟ್ಯಾಂಡ್ನಾಗೆ ಬಿಟ್ಟಿರ್ತೀನಿ, ಒಳಗೆ ಇಟ್ಟಿರ್ತೀವಲ್ಲ ಸ್ಟ್ಯಾಂಡ್, ಅದಕ್ಕೇನಾಗೋದಿಲ್ಲ. ಇಲ್ಲ ನೆಕ್ಸ್ಟ್ ಡೇ ಒಟ್ಟು ಮಡಿಸ್ತೀನಿ ಬಿಡೋದೇ ಇಲ್ಲ. ಇನ್ನೊಂದೇನಪ್ಪ ಅಂದ್ರೆ, ನಾವು ರಾತ್ರಿ ಒಟ್ಟು ಅರ್ಬಿ ಹೊರಗೆ ಒಣಗಿಸಾಕತ್ತಿದ್ರು ನೈಟ್ ವಾಪಸ್ ತೆಗೆದು ಬಿಡ್ತೀವಿ, ಒಟ್ಟು ಹೊರಗೆ ಬಿಡಂಗೇ ಇಲ್ಲ. ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತ ಹೇಳ್ತಾರೆ, ಅದ್ರ ಸಲುವಾಗಿ. ಅದ್ರಾಗೂ ಪಾಪುನು ಇರ್ತಾವಲ್ಲ, ಪಾಪುನು ಅರ್ಬಿ ಅಂತೂ ಜಾಸ್ತಿ ಹೊರಗೆ ಬಿಡಂಗೇ ಇಲ್ಲ. ನಾನು ಈವ್ನಿಂಗ್ ಟೈಮ್ ತಕೊಂಡ್ಬಿಡ್ತೀನಿ ಹೊಳ್ಳೆ. ಆದ್ರೆ ಬಿಸಿಲಿಗೆ ಒಣಗಿಸಿದ್ರನ ಚಲೋ ಅರ್ಬಿ, ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದಂಗೆ ಆಗ್ತೈತಿ. ಪಾನಿಪುರಿ ತಿಂತಾಳಂತಕ್ಕಿ. ಯಪ್ಪ, ನಿನ್ಗೆ ಯಾರು ಹೇಳ್ಕೊಟ್ರ ಪಾನಿಪುರಿ ಅನ್ನೋದು? ಒಂದ್ಸಲ ತಿಂದೇನ ಪಾನಿಪುರಿ? ಚಿನ್ನಿ ಯಾರು ವಿಡಿಯೋ ಮಾಡತ್ತಾರ ಇದನ್ನ? ಇವಾಗ ಊಟ ಮಾಡಕತ್ತೀವಿ ನೋಡ್ರಿ. ಏನೇನು ಅಡಿಗೆ ಮಾಡೀನಿ ತೋರಿಸ್ತೀನಿ ಇವತ್ತ. ತೋರಿಸ್ರಿ. ಇದು ಟೊಮೆಟೊ ರಸಮ್, ಮತ್ತು ಇದು ಬದ್ನಿಕಾಯಿ ಪಲ್ಯ, ಬೆಂಡೆಕಾಯಿ ಫ್ರೈ,
ಚಪಾತಿ, ಆಮೇಲೆ ಸೊಪ್ಪಿನ ಪಲ್ಯ ಮಾಡಿದ್ದೆ. ಇಲ್ಲಿ ನೋಡ್ರಿ ಬನಾನಾ, ಏನ್ರಿ ಇದೆ ಬನಾನಾ? ಹಾಲು ಸಕ್ಕರೆ ಇಲ್ಲ, ಹಾಲು ಬೆಲ್ಲ ಬನಾನಾ ಹಾಕ್ಕೊಂಡು ಸೈಡಿಗೆ ಇಟ್ಕೊಂಡೇವಿ. ಸಲಾಡ್ ಇದಂತೂ ಮಿಸ್ ಮಾಡೋಂಗಿಲ್ಲ. ಇದು ಅಮ್ಮ ಪ್ಲೇಟ್ ನೋಡ್ರಿ, ಇದೇನು ತಿನ್ನವಲ್ದಿದೆ, ಸುಮ್ಮ ಕುಂತೈತಿದೆ ನೋಡ್ಕೊತ. ನಾವು ಈಗ ಬ್ಯಾಟಿಂಗ್ ಮಾಡ್ತೀವಿ. ಹೆಂಗಾಗೈತ್ರಿ ಅಡುಗೆ? ಚಲೋ ಐತೆ, ಸೂಪರಾ? ಅಮ್ಮ ಹೆಂಗಾಗೈತಿ? ತಿಂದಿಲ್ಲ ಬಿಟ್ಟಿಲ್ಲ ಹಂಗ ಅಂತೀಯಲ್ಲ ಮತ್ತ. ಊಟ ಮಾಡ್ತಿಲ್ಲ ಮತ್ತ? ಹಾಂ ಮಾಡ. ಹುಡುಗರು ಬಂದಾರ ನೋಡ್ರಿ, ಸ್ಕೂಲ್ ಮುಗಿಸಿ ಡೈರೆಕ್ಟ್ ಇಲ್ಲೇ ನಮ್ಮ ಮನೆಗೆ ಬಂದ್ರೆ. ಅವ್ರಿಗೆ ಮತ್ತೆ ಚಪಾತಿ ಎಲ್ಲ ಅಡುಗೆ ಮಾಡಿದ್ನಲ್ಲ ಅದನ್ನ ಹಚ್ಕೊಟ್ಟಿನಿ, ಊಟ ಮಾಡಕತ್ತಾರ. ಈಗ ಟ್ಯೂಷನ್ ಹೋಗ್ತಾರ ಅವ್ರು 5 ಗಂಟೆಗೆ. ಟೈಮ್ ಆಲ್ರೆಡಿ 4:45 ಆಗೈತಿ. ಹಾಯ್ ಮಾಡಿರಿ ಗಾಯ್ಸ್. ಹೋದ್ರು ನೋಡ್ರಿ ನಮ್ಮ ಹುಡುಗರು. ಇವ ಉಳ್ಕೊಂಡ. ಇವ ಆ್ಯಕ್ಚುಲಿ ಅವ್ರ ಫ್ರೆಂಡ್ ಬರ್ತಾನಂತ, ಅವ್ನ ಜೊತೆ ಹೋಗ್ತಾರೆ. ಇವತ್ತು ಇಲ್ಲೇ ಇರ್ತಾರೆ, ಮಸ್ತ್ ಎಂಜಾಯ್ ಮಾಡ್ತೀವಿ ಇವತ್ತು ನೈಟ್. ಆ್ಯಕ್ಚುಲಿ ಟಿ ವಿ ಇರಬೇಕಿತ್ತು, ಮೂವಿ ಗಿವಿ ನೋಡಕ್ಕೆ ಬರ್ತೈತೆ ಅಂದ್ಕೊಂಡು. ಟಿ ವಿ ಇನ್ನೂ ಒಂದು ಯಾವಾಗ ತೊಗೋತೀವಿ ಏನೋ. ಆ್ಯಕ್ಚುಲಿ ರೀಫಂಡ್ ಆಗೈತೆ ಅಮೌಂಟ್. ಸ್ಯಾಮ್ಸಂಗ್ QLED ತೊಗೊಂಡಿದ್ವಿ ನಾವು ಟಿ ವಿ. ಇವಾಗ ಅದನ್ನ ಹುಡ್ಕತ್ತೀವಿ, ಅವೈಲೇಬಲ್ ಇಲ್ಲ ಆ ಟಿ ವಿ ಆ್ಯಕ್ಚುಲಿ. ಹಾಗೇನ್ರೆ ಮತ್ತು ಬೇರೆ ಸ್ಟೋರ್ ಒಳಗೆ ಅವೈಲೇಬಲ್ ಇತ್ತಂದ್ರೆ ಅದನ್ನ ತೊಗೊತೀವಿ. ಇಲ್ಲಪ್ಪ ಅಂದ್ರೆ ಮತ್ತೆ ಯಾವ ಚಲೋ ಐತಿ ನೋಡಿಕೊಂಡು ಮತ್ತೆ ತೊಗೋತೀವಿ. ಇವಾಗ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡಕತ್ತಿದ್ದೆ ನೋಡ್ರಿ, ಅಷ್ಟೊತ್ತಿಗೆ ಒಂದು ಹುಳ ಬಂದು ಕಡ್ದು ಬಿಡುತ್ತೆ. ಇಲ್ಲಿ ನೋಡ್ಬೋದು ನೀವು ಹೆಂಗಾಗೈತೆ ನನ್ನ ಕೈ ಅಂತಂದು. ಫುಲ್ ಸ್ವೆಲ್ಲಿಂಗ್ ಆಗೈತಿ. ಅದು ಖಂಜೂರ್ ಹುಳ ಅಂತಾರಲ್ಲ, ರೆಡ್ ಕಲರ್ ಇರ್ತದ ಹುಳ. ಸಿಕ್ಕಾಪಟ್ಟೆ ಪೇನ್ ಆಗತ್ತೆ, ಇಡೀ ಕೈಯ ಹರ್ಯಾಕತ್ಬಿಟ್ಟೈತೆ ನನಗರ. ನೋಡ್ತಿರ್ಬೋದು ನೀವು ಹೆಂಗಾಗೈತಿ ಅಂತಂದು. ಇಲ್ಲೇನು ಹುಳ ಕಡ್ದೈತಲ್ಲ, ಅದಕ್ಕೆ ಈ ಮಣ್ಣು ಹಚ್ಕೋಬೇಕು ನೋಡ್ರಿ. ಏನು ಮಣ್ಣಿದೆ? ಎರೆಮಣ್ಣು ಅಂತಾರೆ ಇದಕ್ಕೆ. ಕರೆ ಕಲರ್ ಇರ್ತೈತಿ ಇದು ಆಲ್ಮೋಸ್ಟ್ ಇಲ್ಲೇ ಹೊಲ ಇಂಥಲ್ಲೆಲ್ಲ ಸಿಗುತ್ತೆ ಹೊಲ ಕಡೆ ಎಲ್ಲ. ಅದ್ರೊಳಗೆ ಒಂಚೂರು ನೀರು ಹಾಕಿ ಶಕಿಲ ಹಚ್ಚಕತ್ತಾಳ ನನಗೆ. ಅಲ್ಲ ಇಷ್ಟು ಅಷ್ಟೇ ನೋಡು, ಹಚ್ಚ ಒಬ್ಬೈತೆ ನೋಡಲ್ಲ, ಹಚ್ಚ. ಅವ ನೋಡ್ಕತೈತಿ, ಹೊಡಿತೈತವೆ, ಸಾಕ್ಬಿಡು. ನೋಡ್ರಿ ಹೆಂಗೆ ಸ್ವೆಲ್ಲಿಂಗ್ ಬಂದೈತಿದ್ ನನ್ನ ಕೈ ಅಂತ. ಒಂದೊಂದು ಹುಳ ಎಷ್ಟು ಪಾಯ್ಸನ್ ಇರ್ತಾವೆ ನೋಡ್ರಿ. ಅಮ್ಮಗೆ ಜ್ವರ ಬಂದ್ಬಿಟ್ಟ ನೋಡ್ರಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ನಿನ್ನೆ ಮೊನ್ನೆಯಿಂದ ಕೋಲ್ಡ್ ಆಗಿತ್ತು, ಸ್ವಲ್ಪ ಔಷಧಿ ಎಲ್ಲ ಹಾಕಿದ್ದೆ. ಇವತ್ತು ಜ್ವರನ ಬಂದ್ಬಿಟ್ಟವು. ಕ್ಲೈಮೇಟು ಸರಿ ಇಲ್ಲ, ಗಾಳಿನೂ ಸರಿ ಇಲ್ಲ ಈಗ, ಅದ್ರ ಸಲುವಾಗಿ ಕೈ ನೋಡ್ರಿಲ್ಲ ಹೆಂಗತ್ತು. ಮನೆ ಮದ್ದು ಅಂತಾರಲ್ಲ ಇದಕ್ಕೆ. ಬೇರೆ ಅಂದ್ರೆ ಮೆಡಿಸನ್ ಇರ್ಬೋದು ಇದಕ್ಕೆ, ಬಟ್ ಇದಕ್ಕೆ ಲಘು ಕಡಿಮೆ ಆಗುತ್ತಂತ ನನ್ನ ಹಸ್ಬೆಂಡು ಹೇಳಿದ್ರು. ಆಮೇಲೆ ಅಮ್ಮಗೂ ಕಾಲ್ ಮಾಡಿ ಕೇಳಿದೆ ನಾನು, ಹಿಂಗಾಗೈತಮ್ಮ ಅಂದ್ರೆ ಎರೆಮಣ್ಣು ಹಚ್ಕೊ ಹೋಗುತ್ತಂದ್ರೆ. ಮತ್ತು ಶಕಿಲಂಗೆ ಕೈಯಾಗ ಕೊಟ್ಟು ಕಳಿಸಿದ್ರೆ, ಶಕಿಲ ಯಾರಪ್ಪ ಅಂದ್ರೆ ನಮ್ಮ ಮನೆ ಕೆಲಸ ಮಾಡ್ತಾಳೆ ಆಕೆ. ಈಗ ಸದ್ಯಕ್ಕೆ ಬಾಂಡೆ ಮತ್ತು ಅರ್ಬಿ ಎಲ್ಲ ವಾಶ್ ಮಾಡ್ತಾಳೆ. ಪಾಪು ಹಾಯ್ ಮಾಡು. ಅಯ್ಯೋ ಸೈಲೆಂಟ್ ಆಗ್ಬಿಟ್ಟೈತಿ. ಈಗ ಆ್ಯಕ್ಚುಲಿ ಚೀಟಿ ಬರ್ಸಕ್ಕೆ ಹೋಗ್ಯಾರ, ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಹೋಗ್ಯಾರ ನಮ್ಮ ಮನೆಯವರು. ಈಗ ಹಾಸ್ಪಿಟ್ಲಿಗೆ ಓಕೆ ಕರ್ಕೊಂಡು. ಇಷ್ಟೊತ್ತನ ಆರಾಮಿದ್ಲಿಕ್ಕೆ. ಮಧ್ಯಾಹ್ನ ಅಂತೂ ಮಸ್ತ್ ಆಟ ಆಡಿದ್ಲು. ಊಟ ಮಾಡ್ಕೊಂಡ್ವಿ, ಆದಮೇಲೆ ವಾಕಿಂಗ್ ಮಾಡಿದ್ವಿ. ಅಷ್ಟರು 3 ಜನ ವಾಕ್ ಮಾಡತ್ತಿದ್ವಿ. ಅಕ್ಕಿ ತಂದು ಗಾಡಿ ಇತ್ಲ, ಆ ಗಾಡಿ ತೊಗೊಂಡು ಆಟ ಆಡತ್ತಿದ್ಲು. ಎಷ್ಟೊತ್ತನ ಆಟ ಆಡಿದ್ಲು. ಆಮೇಲೆ ಮಲಗಿಸಿದ್ವಿ. ಮಲಗಿಸಿ ಹುಡುಗರು ಬಂದರೆ ಎಬ್ಸೋ ಅಷ್ಟಕ್ಕೇನ ಒಂಚೂರು ಜ್ವರ ಬಂದಾವ ಆಕಿಗೆ ಆಲ್ರೆಡಿ. ಕೋಲ್ಡ್ ಅಂತೂ ಆಗಿತ್ತು ಆಕಿಗೆ, 2 ದಿನ ಆಗಿತ್ತು. ಫುಲ್ ಮೂಗೆಲ್ಲ ಸೊರಾಕತ್ತಿತ್ತು. ಔಷಧಿ ಎಲ್ಲ ಹಾಕಿದ್ದೆ. ಈಗ ಕರ್ಕೊಂಡು ಹೋಗ್ತೀವಿ. ನೋಡೋಣ. ಪಾಪು ಫುಲ್ ಹೀಟ್ ಆಗೈತಿ ಬಾಡಿ ಅಂತೂ. ಏನಾಗೈತಮ್ಮ? ಮಮ್ಮ ಕೈ ಏನಾಗೈತಮ್ಮ? ಏನಂತ ಪೂಜೆ? ನನ್ನ ಹಸ್ಬೆಂಡ್ ಇವಾಗ ಕಾಲ್ ಮಾಡಿದ್ದೀರಿ. ಆ್ಯಕ್ಚುಲಿ 7 ಗಂಟೆಗೆ ಬರ್ತಾರಂತ ಡಾಕ್ಟ್ರ. ಇವಾಗ 6 ಗಂಟೆ ಆಗೈತಿ. ಅಲ್ಲಿ ತನ ನೋಡೋಣ ಏನು ಅಮ್ಮ ಫುಲ್ ಸೈಲೆಂಟ್ ಆಗ್ಯಾಳ. ನೋಡೋಣ ಔಷಧಿ ಹಾಕ್ತೀನಿ ಈಗ ಜ್ವರದ್ದು. ಐತನ ಸ್ವಲ್ಪ ಕಂಟ್ರೋಲ್ ಆದ್ರೆ ಫೈನ್. ಆದರೂ ಕರ್ಕೊಂಡು ಹೋಗಿ ಬರ್ತೀನಿ. ಯಾಕೋ ನೀರೂ ಚಲೋ ಬರಬಲ್ಲು ರೀ ಈಗ. ಅದಕ್ಕೆ ಎಲ್ಲರಿಗೂ ಹಿಂಗೆ ಜ್ವರ ನೆಗಡಿ ಅದು ಆಗೈತೆ ಅಂತ ಹೇಳ್ತಾರೆ.
ಅದ್ರ ಸಲುವಾಗಿನ ಈಗ ದವಾಖಾನೆಗೆ ಹೋಗಿ ಬರ್ತೇನೆ. ಹಾಸ್ಪಿಟಲಿಗೆ ಬಂದೆ ನೋಡ್ರಿ. ಇಲ್ಲಿ ನಾಲ್ಕೊಂದು ಫೇಮಸ್ ಕಿಡ್ಸ್ ಸ್ಪೆಷಲಿಸ್ಟ್ ಅವರು. ಪಾಪು ಹೂವ ಸೈಲೆಂಟ್ ಆಗೈತಿ ಕೂಸು. 520 ರೂಪಾಯಿ. ಏನು ಹಚ್ಚೋದು? ಇವಾಗ ಜಸ್ಟ್ ಮನೆಗೆ ಬಂದೆ ನೋಡ್ರಿ. ಹಾಸ್ಪಿಟ್ಲಿಗೆ ಹೋಗಿ ಒಂದಿಷ್ಟು ಔಷಧಿ ಕೊಟ್ರ ಪಾಪ ಕೂಸಿಗೆ. ಮೇ ಬಿ ನನ್ನ ನೆಗ್ಲಿಜೆನ್ಸಿ ಅನ್ಸುತ್ತಾ. ಬೆಳಗ್ಗೆನ ಒಂದು ಸ್ವಲ್ಪ ಬಿಸಿ ಇತ್ತು, ಅವಾಗನ ಒಂದು ಡೋಲೋ ಇತ್ತು, ಅದು ಹಾಕ್ಬಿಟ್ಟಿದ್ದೆ ಅಂದ್ರೆ ಎಷ್ಟೊತ್ತಿಗೆ ಆರಾಮಾಕಿದ್ಲಕ್ಕಿ. ಆದ್ರೆ ಸ್ವಲ್ಪ ಲೂಸ್ ಮೋಷನು ಒಂಚೂರು ಆಗಿತ್ತು. ರಾತ್ರಿ 3 ಗಂಟೆಗೆ ಎಬ್ಸಿ ಅಮ್ಮ ಕಕ್ಕ ಅಂತ ಹೇಳಿದ್ಲ. ನನಗೆ ಎಷ್ಟಿದೆ ಅನ್ನಿಸ್ತು ಪಾಪ. 3 ಗಂಟೆ ರಾತ್ರಿ ತಾನಾಗ್ಲಿ ಹೇಳಕತ್ತಾಳ, ಅಮ್ಮ ಕಕ್ಕ ಬಂದೈತೆ ಕರ್ಕೊಂಡು ಹೋಗು ಅಂತಂದು. ಫೈನ್. ಈಗ ಔಷಧಿ ಎಲ್ಲ ಹಾಕ್ತೀನಿ. ಜಾಸ್ತಿ ರಫ್ ಫುಡ್ ಕೊಡಬೇಡ ಅಂತ ಹೇಳ್ಯಾರ. ಲೈಕ್ ಬ್ರೆಡ್ ಬಿಸ್ಕಿಟ್ ಫಸ್ಟ್ ಆಫ್ ಆಲ್ ಕೊಡೋಂಗೇ ಇಲ್ಲ ನಾನು. ಆದರೂ ಡಾಕ್ಟ್ರ್ ಹೇಳೋ ಸಜೆಷನ್ ಮಾಡ್ಯಾರ, ಗೋಧಿ ಫುಡ್ ಏನಿರುತ್ತಲ್ಲ ಅದು ಕೊಡ್ಬೇಡ್ರಿ ಅಂದಾರ. ಚಪಾತಿ ಆಗಲಿ, ಉಪ್ಪಿಟ್ಟು, ಲೈಕ್ ಸಚ್ಕ ಆ ಥರ ಏನು ಕೊಡ್ಬೇಡ್ರಿ. ಸ್ಮೂತಾಗಿರೋದು ರೈಸ್, ಹಾಲು ಈ ಥರ ಏನಾರ ಕೊಡ್ರಿ ಅಂತಂದು ಹೇಳ್ಯಾರ. ಫೈನ ಅಷ್ಟು ಎಷ್ಟು ಉಂತಾಳ ಅಷ್ಟು ಊಟ ಮಾಡಿಸಿ ಮಲಗಿಸ್ತೀನಿ. ಈಗ ಆ್ಯಕ್ಟಿವ್ ಆಗ್ಯಾಳ ಒಂಚೂರು. ಮಮ್ಮಿ ಮನೆಗೆ ಹೋದ ಕೂಡಲೇನ ಒಂದು ಡೋಲೋ ಸಿರಪ್ ಹಾಕ್ಬಿಟ್ನಿ. ಅವಾಗನ ಎಷ್ಟು ನಿಚ್ಚ ಆದ್ಲಿಕ್ಕೆ ಆ್ಯಕ್ಚುಲಿ ಸೊಟ್ಟೆಲ್ಲ ಬರತ್ತಿತ್ತು. ಅಂದ್ಕೊಂಡೆ ಜ್ವರ ಎಲ್ಲ ಹೇಳದಾವ ಅಂತಂದು. ಆದರೂ ಸಮಾಧಾನ ಆಗಲ್ಲ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ. ಫೈನ್. ಈಗೇನು ಮಾಡತ್ತ ತೋರಿಸ್ತೀನಿ ಬರ್ರಿ. ಅಮ್ಮ ಹಾಯ್ ಮಾಡ್ತೀನಿ. ಹಾಯ್ ನೋಡ್ರಿ, ಆ್ಯಕ್ಟಿವ್ಗಳಾಗಳಂತೂ ಒಂದು ಈಟ್ ರೆಸ್ಪಾನ್ಸ್ ಮಾಡತ್ತಿದ್ದಿಲ್ಲಕ್ಕಿ. ಮೈ ಅನ್ನೋದು ಬೆಂಕಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಭಯನೇ ಆಗಿಬಿಟ್ಟಿತ್ತು. ಅಷ್ಟು ಸಿವಿಯರ್ ಫೀವರ್ ಯಾವಾಗ ಬಂದೇ ಇಲ್ಲಕ್ಕಿಗೆ. ವೆದರ್ನು ಚಲೋ ಇರು. ಒಟ್ಟು ಹುಡುಗರನ್ನ ಆದಷ್ಟು ಬೆಚ್ಚಗಿಡ್ರಿ. ನಿಮ್ಗಾದ್ರೂ ಅದನ್ನ ಹೇಳ್ತೀನಿ ನಾನು. ಯಾರು ಬೇಬೀಸ್ ಇದ್ದಾರಲ್ಲ ಹುಷಾರಾಗಿ ನೋಡ್ಕೊರಿ. ನೀರೂ ಸರಿ ಇಲ್ಲ. ಆದಷ್ಟು ಫಿಲ್ಟರ್ ವಾಟರ್ ಆಗಲಿ, ಎಕ್ವಾಗಾರ್ಡ್ ಕುಡಿಸೋದು ಚಲೋ ಅನ್ಸುತ್ತೆ. ಯಾಕಂದ್ರೆ ಸೂಕ್ಷ್ಮ ಇರ್ತಾರೆ ಹುಡುಗರು. ನಾವು ಹೆಂಗೋ ತಡ್ಕೊಬೋದು, ಹುಡುಗರು ತಡ್ಕೊಳಕ್ಕಾಗಂಗಿಲ್ಲ. ಫೈನ್. ಈಗ ಏನರ ಒಂಚೂರು ಅಡುಗೆ ಪ್ರಿಪೇರ್ ಮಾಡ್ತೀರಿ, ಊಟ ಮಾಡಿ ಮಾಡ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ನೋಡೋಣಕ್ಕೆ ಆರಾಮಿದ್ರೆ ವಾಕಿಂಗ್ ಹೋಗ್ತೀವಿ. ಇಲ್ಲಪ್ಪ ಅಂದರೆ ಹೆಂಗಿದ್ರು ಇಲ್ಲಿ ವಾಕ್ ಮಾಡ್ತೀವಲ್ಲ ಮನೆ ಮುಂದೆ, ಇಷ್ಟ ವಾಕ್ ಮಾಡಿ ಕೈ ಬಿಡ್ತೀವಿ. ಊಟ ಮಾಡಿಕೊಂಡು ಈ ಕಡೆ ಮಸ್ತ್ ರೋಡಿಗೆ ವಾಕ್ ಮಾಡಕ್ಕೆ ಬಂದೀವಿ ನೋಡ್ರಿ. ಒಂದು ಎಷ್ಟು ಸ್ಟೆಪ್ಸ್ ಅಡ್ಡಾಡ್ದೀಗ? ಒಂದು 2000 ಸ್ಟೆಪ್ ಅಡ್ಡಾಡ್ಬೇಕೀಗ ನೈಟ್. ಅದಕ್ಕೆ ಅಡ್ಡಾಡಿ ಆಮೇಲೆ ಮನೆ ಕಡೆ ಹೋಗಿ ಮಲ್ಕೊತೀವಿ. ಹುಡುಗರು ಅಮ್ಮ ಕಾರ್ ತೊಗೊಂಡು ಆಡ್ಸಕತ್ತಾರ. ಫೈನ್, ಹೋಗ್ಬರ್ರಿ. ಹಂಗಾರೆ ಏನು ಮಾಡತ್ತಾರ ತೋರಿಸ್ತೀನಿ ನಿಮ್ಮ ಹುಡುಗರು. ಇಲ್ಲಿ ನೋಡ್ರಿ, ಕಾರ್ನಾಗ ಕುಂತು ಪಾಪು ನೋಡ್ರಿ ಇಲ್ಲಿ ಇಷ್ಟು ಆ್ಯಕ್ಟಿವ್ ಆಗ್ಯಾಳಿಕ್ಕಿ. ಹೊಳ್ಳೆ ಒಟ್ಟ ಸ್ವೆಟರ್ ಹಾಕ್ಕೊಳ್ಳಿಲ್ಲ. ಚಲೋ ಇನ್ನೊಂದು ರೌಂಡ್ ಹೋಗಿ ಮನೆಗೆ ಹೋಗುದು. ಈಗ ಮಕ್ಕಳದು ಪಾಪು ತಾತ ಮನೆಗೆ ಹೋದ್ರ. ಹಾಯ್ ಮಾಡ್ರಿ ಗೈಸ್. ತಾತ ಮನೆಗೆ ಹೋದ್ರ. ವಾಕ್ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ನೋಡ್ರಿ. ಇವಾಗ ಟೈಮ್ 10:30 ಆಗೈತಿ. ನಿದ್ದೆ ಅಂತೂ ಸಿಕ್ಕಾಪಟ್ಟೆ ಬಂದೈತಿ. ಯಾಕಂದರೆ ಮಧ್ಯಾಹ್ನ ವಾಕಿಂಗ್ ಮತ್ತು ರಾತ್ರಿನೂ ವಾಕ್, ಬೆಳಗ್ಗೆನೂ ವಾಕ್ ಮಾಡಿವಲ್ಲ, ಕಾಲು ಸ್ವಲ್ಪ ಜಾಸ್ತಿನೂ ಸಾಕತ್ತಾವ. ಫೈನ, ಮಲ್ಕೊತೀವಿ ಈಗ. ಬಾಯ್ ಹೇಳಮ್ಮ. ಗುಡ್ ನೈಟ್ ಹೇಳಿ ಚಿನ್ನಿ. ಗುಡ್ ನೈಟ್ ಅನ್ನ. ಗುಡ್ ನೈಟ್. ಏ ಗುಡ್ ನೈಟ್ ಗಾಯ್ಸ್. ಮತ್ತು ನಾಳೆ ಸಿಗೋಣ. ನಿಮ್ಗೇನ್ರಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.